ಮಕ್ಳಿಗೆ ಕೋಪ ಯಾಕೆ ಬರುತ್ತೆ? ಇನ್ನ ಇಷ್ಟೆಷ್ಟು ಇರ್ತವೆ ಪುಟಾಣಿಗಳು, ಬೇರೆ ಯಾವ್ದೋ ಫೀಲಿಂಗ್ಸ್ ಇನ್ನ ಡೆವಲಪ್ ಆಗಿರಲ್ಲ, ಕೋಪ ಮಾತ್ರ ಆಗ್ಬಿಡುತ್ತೆ. ಯಾಕೆ ಮಕ್ಕಳಲ್ಲಿ ಕೋಪ ಯಾಕೆ ಬರುತ್ತೆ ಅಂದರೆ ಅದರದ್ದು ಹಿಂದಿನ ಒಂದು ಅರ್ಥ ತಿಳ್ಕೊಬೇಕಾಗತ್ತೆ. ಎಷ್ಟೊಂದು ಸಲ ಕೋಪ ಅನ್ನೋದು ಪ್ರೈಮರಿ ಎಮೋಷನ್ಸ್ ಅಂತ ಹೇಳ್ತೀವಿ. ನಮಗೆ ಲಾಜಿಕಲ್ ಥಿಂಕಿಂಗ್ ಲೇಟಾಗಿ ಬರುತ್ತೆ, ಪ್ರೈಮರಿ ಎಮೋಷನ್ಸ್ ಫಸ್ಟ್ ಬರುತ್ತೆ. ಮಕ್ಕಳಲ್ಲಿ ಒಂದು ಯೋಚನೆ ಮಾಡುವಂಥ ಶಕ್ತಿ ಕಮ್ಮಿ ಇರುತ್ತೆ, ಅದ್ರ ಜೊತೆಗೆ ಅವ್ರಿಗೆಲ್ಲೋ ಒಂದು ಕಡೆ ಅವ್ರಿಗೆ ವ್ಯಕ್ತಪಡಿಸೋ ಒಂದು ಭಾಷೆ ಇರೋದಿಲ್ಲ. ಉದಾಹರಣೆಗೆ ನನಗೇನೋ ಬೇಜಾರಾದರೆ ನಾನು ನನಗೆ ಬೇಜಾರಾಯಿತು ಪಲ್ಲವಿ ಅವರೇ ಅಂತ ಹೇಳ್ತೀನಿ. ಮಕ್ಳು ನಂಗೆ ಹೇಳಲಿಕ್ಕೆ ಬರೋದಿಲ್ಲ. ದೇ ಎಕ್ಸ್ಪ್ರೆಸ್ ಥ್ರೂ ದೀಸ್ ಎಮೋಷನ್ಸ್. ಕೆಲವು ಸಲ ಕೋಪ ಇರ್ಬೋದು, ಕೆಲವು ಸಲ ಸಿಡುಕುತನ ಇರ್ಬೋದು, ಕೆಲವು ಸಲ ಟೆಂಪರ್ ಟ್ಯಾಂಟ್ರಮ್ ಅಂತ ಕರಿತೀವಿ, ಅಥವಾ ರಚ್ಚೆ ಹಿಡಿಯೋದು ಅಂತ ಹೇಳ್ತೀವಿ. ಅದು ಹೇಗೆ ಅಂದರೆ ಅವರ ಭಾಷೆಯಲ್ಲಿ ನನಗೆ ಅಟೆನ್ಷನ್ ಬೇಕಾಗಿದೆ, ನನಗೆಲ್ಲೋ ಒಂದು ಕಡೆ ದುಃಖ ಆಗಿದೆ, ನನಗೆಲ್ಲೋ ಒಂದು ಕಡೆ ಬೇಜಾರಾಗಿದೆ ಅಂತ. ಎಲ್ಲ ಸಲ ನಾವೇನು ಮಾಡ್ತೀವಿ, ಕೋಪನ ಅದು ಒಂದು ರೀತಿ ಎಗ್ರೆಷನ್ ಅಥವಾ ಆ್ಯಂಗರ್ ಅಂತ ಅಂದ್ಕೊಳ್ತೀವಿ. ಕೋಪ ಈಸ್ ಆಲ್ಸೋ ಅನ್ ಎಕ್ಸ್ಪ್ರೆಷನ್ ಆಫ್ ವಾಂಟಿಂಗ್ ಎಮೋಷನಲ್ ರಿಕ್ವೈರ್ಮೆಂಟ್, ಆ ಥರ ಆಗುತ್ತೆ. ಸೊ ಮಕ್ಕಳು ಅದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಅವ್ರಿಗೆ ಅದೊಂದೇ ಭಾಷೆ ಗೊತ್ತಿರುತ್ತೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ಡಿಸ್ಕಸ್ ಮಾಡಿ ಅಥವಾ ಅದನ್ನು ಅನಲೈಸ್ ಮಾಡ್ಲಿಕ್ಕೆ ಅವ್ರಿಗೆ ಬರೋದಿಲ್ಲ. ಆ ಥರ ಇದ್ದಾಗ ಕಾಮನ್ ಮೋಡ್ ಆಫ್ ಎಕ್ಸ್ಪ್ರೆಷನ್ ಇಸ್ ಆ್ಯಂಗರ್. ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಪೂರ್ತಿ ಎಪಿಸೋಡ್ ನೋಡಿ.